ಗೊತ್ತಾತ ಅದು ಬರ್ಲಾರ್ದಂಗ್ ಮಾಡಿದ್ಮೇಲೆ ನೀವು ಯಾವಾಗ ನಮ್ದು ಏನೋ ಅಭ್ಯಂತರ ಇಲ್ಲ. ಎಲ್ಲ ನೋಟಿಸ್ ಅವರಿಗೆ ಎಲ್ಲ ರೆಡಿ ಎಲ್ಲ ಸರಿಯಾದ ನೋಟಿಸ್ ಅಧಿಕಾರಿಗಳಿಗೆ ಇದಕ್ಕೊಂದು ಅಧಿಕಾರಿ ಇರ್ತಾನೆ ಮತ್ತೆ ಮ್ಯಾಲೆ ಪರಿಸರಕ್ಕೆ ಅವಾಗೆಲ್ಲ ಸೀದಾ ಸರಿಗೆ ಏಟೇಟು ಕಸನೇ ಇಲ್ಲ ಅಂದೆ ಅಂತ ಕಳ್ಸ್ತಾರೆ ಇವರು. ಅದ್ರಾಗ ಮತ್ತೆ ಕಳಿಸ್ತಾರೆ ಅಂತ ಅರ್ಥ ಏನಂದ್ರ ಮತ್ತೆ ಅದೆಲ್ಲ ರೆಡಿ ಅದಾವ ನಂಗೆ ಅರ್ಥಲ್ಲ. ನಮಗೆ ಐತಿ ಏನಿಲ್ಲ ಅಂತ ಹೇಳ್ತಾರೆ ಅವ್ರಾಗ ಆ ತಿಂಗಳು ಮತ್ತೆ ಮಿಷನ್ ತರಕ್ ಬೇಕಂತಾರೆ. ಎಲ್ಲ ರೆಡಿ ಅದಾವ ಅವ್ ಸರಿ ನಡ್ಸ್ಕೊಂಡ್ರೆ ಬಂದಿರಲ್ಲ ಅದು ಸರಿ ಮಾಡ್ಕೊಂಡು ಒಂದು ಬ್ಯಾಕ್ ಫಿಲ್ಟರ್ ಡಸ್ಟ್ ನಾವು ಹೊರಗೆ ಸೇಲ್ ಮಾಡಲ್ಲ. ಅಷ್ಟು ಬ್ಯಾಕ್ ಫಿಲ್ಟರ್ ಡಸ್ಟ್ ನಾವು ಇಂಟರ್ನಲ್ ಯೂಸ್ ಮಾಡ್ತೀವಿ. ಯಾವ್ದು ನ್ಯೂಮ್ಯಾಟಿಕ್ ಪೈಪ್ ಲೈನ್ ಮಾಡ್ಕೊಂಡು ಡಸ್ಟ್ ನ ಅಲ್ಲೇ ಫೈರ್ ಮಾಡಿ ಅಲ್ಲೇ ಸುಡ್ತೀವಿ. ಯಾವ್ದೇ ಕಾರಣಕ್ಕೂ ಹೊರಗೆ ಬಿಡಲ್ಲ. ಬರೋದು ಒಂದೇ ಆಶ್. ಈಗ ಇಂಥದ್ದು ಎಲ್ಲರೂ ನಾವು ಕೋಲ್ ಯೂಸ್ ಮಾಡ್ತೀವಿ, ಅವರು ಕೋಲ್ ಯೂಸ್ ಮಾಡ್ತಾರೆ. ಯಾವ ಬೇರೆ ಪ್ಲಾಂಟ್ ಅಲ್ಲ, ಇದು ಸ್ಪಾಂಜರನ್ನೇ. ನಮ್ದ್ರಲ್ಲಿ ಯಾಕೆ ಬರಲ್ಲ, ಅವ್ರದ್ರಲ್ಲಿ ಯಾಕೆ ಬರುತ್ತೆ ಅನ್ನೋದಕ್ಕೆ ಅವ್ರು ಅದನ್ನ ಸರಿ ಮಾಡ್ಕೋಬೇಕು. ಇದು ನೀರು ಕಂಡಿದ್ದಲ್ಲಿ ಈ ವರ್ಷ ಕಂಡಿದ್ವಿ ನಮ್ಮ ಪುಣ್ಯ. ಯಾಕಂದ್ರೆ ಕಂಡಿದ್ದೀವಿ. ಕಂಡ್ರೆ ನಮ್ ಸಮಸ್ಯೆ ಏನಾಗಿದೆ ಅಂತಂದ್ರೆ ಇದು ಹೋರಾಟ ಇವತ್ತಿಂದಲ್ಲ, ಗಮನ ಇರಲಿ. ಕಳೆದ 15 ವರ್ಷಗಳ ಹಿಂದೆ ನಾವು ಮೆಟ್ಕಲ್ ಹತ್ರ ಜಿಂದಾಲ್ ಪೈಪ್ ಲೈನ್ ಬಂದ್ ಮಾಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಭಾಗಕ್ಕೆ ಕೆರೆಗಳಿಗೆ ನೀರು ಹಾಕ್ಬೇಕು, ಈ ಪೈಪ್ ಲೈನ್ ಮಾಡಿಕೊಡ್ತಾರಲ್ಲ ಅಂತಂದು NH ಸಂಪೂರ್ಣ ಬಂದ್ ಮಾಡಿ ದೇಶಗಳೆಲ್ಲ ಹೊಡೆದಾಕಿದ್ವಿ. ಕಾರಣ ಇತ್ತು. ಇದ್ರ ಹಿಂದೆ ಒಂದು ಹೋರಾಟ ಇದೆ. ಈ ಹೋರಾಟ ಇವತ್ತಿಂದಲ್ಲ, ಎಲ್ಲಾ ರಾಜ್ಯದ ಕೆರೆಗಳು ತುಂಬಬೇಕಂತ ಬಿಜಾಪುರದಲ್ಲಿ ಹೋರಾಟ ಆಯ್ತು. ಅವತ್ತಿನ ಸರ್ಕಾರ ಕೆರೆ ತುಂಬಿಸೋ ಯೋಜನೆ ಜಾರಿಗೆ ತಂತು. ಮಂಡ್ಯದಲ್ಲಿ ನಮ್ಮ ಪುಟ್ಟಣ್ಣವರು ಕೂಡ ಶಾಸಕರಿದ್ದ ಸಂದರ್ಭದಲ್ಲಿ